ಬಡ ಅನ್ನದಾತರ ಮೇಲೆ ಪೊಲೀಸರ ಲಾಠಿ ಚಾರ್ಜ್. ಘನ ಸರ್ಕಾರವೇ ಗೊಬ್ಬರ ಕೇಳಿದ್ದೆ ತಪ್ಪಾಗಿ ಹೋಯ್ತಾ? ಸುರಪುರದಲ್ಲಿ ರಸಗೊಬ್ಬರಕ್ಕಾಗಿ ರೈತರ ಪರದಾಟ. ಅಂಗಡಿ ಮುಂದೆ ಜಮಾಯಿಸಿದಂತಹ ರೈತರಿಗೆ ಲಾಠಿ ರುಚಿ. ಬಡ ಅನ್ನದಾತರ ಮೇಲೆ ಪೊಲೀಸರ ಲಾಠಿ ಚಾರ್ಜ್. ಘನ ಸರ್ಕಾರವೇ ಗೊಬ್ಬರ ಕೇಳಿದ್ದೆ ತಪ್ಪಾಗಿ ಹೋಯ್ತಾ? ಸುರಪುರದಲ್ಲಿ ರಸಗೊಬ್ಬರಕ್ಕಾಗಿ ರೈತರ ಪರದಾಟ. ಅಂಗಡಿ ಮುಂದೆ ಜಮಾಯಿಸಿದಂತಹ ರೈತರಿಗೆ ಲಾಠಿ ರುಚಿ. ರೈತರ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್. ಲಾಠಿ ಏಟಿಗೆ ಕುಸಿದು ಬಿದ್ದಂತಹ ಬೊಮ್ಮನಹಳ್ಳಿ ರೈತ ಗುಡದಪ್ಪ ದನಕ್ಕೆ ಹೊಡೆಯುವ ರೀತಿ ಹೊಡೆಯುತ್ತಿದ್ದಾರೆ. ಪೊಲೀಸರು ನಮ್ಮ ಜೀವವನ್ನ ತೆಗಿತಾ ಇದ್ದಾರೆ, ಇದು ನ್ಯಾಯವಲ್ಲ. ಸುರಪುರ ಪೊಲೀಸರ ವಿರುದ್ಧ ಅನ್ನದಾತರ ಆಕ್ರೋಶ. ಪೊಲೀಸರ ಅನ್ನದಾತರ ಮೇಲೆ ಲಾಠಿ ಚಾರ್ಜ್ ಸರಿನಾ? ಎಸ್, ಆತನೇ ಅದೇ ಹೇಳ್ತಾ ಇದ್ದಾನೆ. ನಾವು ಗೊಬ್ಬರ ಕೇಳೋಕ್ ಬಂದಿದ್ದು, ಮತ್ತೇನು ಕೇಳೋಕ್ ಬಂದಿದ್ದು? ಏನೂ ಅಲ್ವಲ್ಲ. ಸರ್ಕಾರ ಏನ್ ಮಾಡಬೇಕು, ಗೊಬ್ಬರವನ್ನ ಸರಿಯಾದ ರೀತಿಯಲ್ಲಿ ರೈತರಿಗೆ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಅದು ಬಿಟ್ಟು ಗುಂಡಾಗಿರಿ ಯಾಕೆ ಮಾಡ್ತೀರಾ? ಪೊಲೀಸರಿಗೆ ಹೇಳಿ ಲಾಠಿ ಚಾರ್ಜ್ ಯಾಕೆ ಮಾಡ್ತೀರಾ? ಈಗ ರೈತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅನ್ನದಾತ. ನಾವು ಗೊಬ್ಬರವನ್ನ ಕೇಳೋಕೆ ಬಂದಿದ್ದು ಮತ್ತೇನು ಅಲ್ಲ ಅಂತ. ಯಾರು ಹೊಡೆದಿದ್ದು? ಒಬ್ರು ಪೊಲೀಸ್ ಎಲ್ಲರ ಬಂದ್ರಿ. ಎಲ್ಲಿಂದ ಯಾಕೆ ಬಂದಿದ್ರಿ? ಗೊಬ್ಬರಕ್ಕಂತ ಬಂದಿವ್ರಿ ಸರ್. ಎಷ್ಟು ಚೀಲ ಗೊಬ್ಬರ ಕೊಡ್ತಿದ್ದಾರೆ? ಗೊಬ್ಬರ 2 ಚೀಲ ಕೊಡ್ತಾರೆ. ನಾನು ಈಗ ಮಾಡಕತ್ತಾರೆ ಸರ್. ಹೇಳಿ ಸಭ ಇಲ್ಲಿ ಕೊಟ್ಟಗೆ ಅಲ್ಲಿ ಮಾಡ್ತಾವ್ರಿ. 1 ಚೀಲಕ್ಕೆ 400 ರೂಪಾಯಿ. ಹ್ಞೂ ರೀ, 400 800 ತಗೊಂಡ್ರಿ ಸುಮ್ಮ 400 ತಗೋಕತ್ತಾರ್ರಿ. ಹ್ಞೂ ರೀ, ಬಿಲ್ ಇಲ್ಲಲ್ರಿ ಗೌರ್ಮೆಂಟ್ ಸುಮ್ಮ ಸೀಲ್ ಯಾವ ಸೀಲ್ ಇಲ್ಲ ಹಂಗೆ ಕೊಡಕತ್ತಾರ. ನಿನಗೆ ಏನ್ ಕೊಟ್ಟಿದ್ದಾರೆ ಈಗ? ಏನಿಲ್ರಿ, ಏನ್ ಕೊಟ್ಟಿಲ್ರಿ. ಏನ್ ಹಂಗೆ ನೀನ್ ಏನಾರು ಗಲಾಟೆ ಮಾಡ್ತೀಯಾ? ಯಾವ ಗಲಾಟೆ ಇಲ್ರಿ, ರೈತರಿಗೆ ಮತ್ತೆ ಕೊಡ್ಬೇಕಲ್ರಿ. ನಾವು ಗಲಾಟೆ ಮಾಡಿ ಬಸ್ ಬಂದ್ ಮಾಡ್ತೀವಿ ನಾವು. ಮಂದಿಗೆ ಹಂಚರಪ್ಪ ಅಂತ ಹೇಳೋದು. ನಮ್ಗೆ ಒಬ್ಬರಿಗೆ ಸಿಗಲಿ, ಇಬ್ಬರಿಗೆ ಸಿಗಲಿ. ಒಬ್ಬರಿಗೆ ಸಿಗಲಿ, ಇಬ್ಬರಿಗೆ ಸಿಗಲಿ, 10 ಮಂದಿಗೆ ಸಿಗಲಿ. ಕೊಡಿದ್ವಿ ನಾವು. ಸಿಕ್ಕಷ್ಟು ಮಂದಿ ಕೊಡು, ಸಿಗಲಾದಷ್ಟು ಮಂದಿ ನಾಳೆ ಬರ್ತೀವಿ ನಾವು. ಹೊಟ್ಟೆ ಅದ ಸಿಗುತ್ತೆ ಸಿಗಂಗ ದನ ಅಲ್ಲ ಬೆಲೆ ಅಂತ ನಮಗ್ ಬೇಡ. ಲೈನಿಗೆ ನಿಂತ ಕೊಡು. ನಾಳೆ ಬರ್ತಾರೆ ನಮಗ್ ಮತ್ತೆ ಅವ್ರಿಗೆ ಮಾನ್ಯತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.